ಕಾಲಚಕ್ರ ತನ್ನ ಪಥದಲ್ಲಿ ಮುನ್ನಡೆಯುತ್ತಿದ್ದರೂ ಕರ್ಮಫಲ ಯಾವತ್ತೂ ತಪ್ಪದು. ಕಿರಾತನಗರದ ಶೃಂಗದೇವ ತನ್ನ ಶೂರತನದಿಂದಲೇ ಅರಸರ ವಿಶ್ವಾಸಾರ್ಹ ಯೋಧನಾಗಿದ್ದ. ಆದರೆ ದ್ವಂದ್ವ ಯುದ್ಧ ಸ್ಪರ್ಧೆಯಲ್ಲಿ ಅವನು ದೇವರನ್ನ ನಡೆಯದೆ ನಾನು ಜಯಶೀಲ, ನಾನು ಅತ್ಯಂತ ಶಕ್ತಿಶಾಲಿ ಎಂಬ ಗರ್ವದಿಂದಲೇ ಹೋರಾಡಲು ಮುಂದಾದನು. ಮಹರ್ಷಿ ದ್ರೋಣಾಚಾರ್ಯರು ಅವನ ಅಹಂಕಾರದ ಪ್ರಭಾವದಿಂದ ದುಃಖಿತರಾಗಿ, ನಿನ್ನ ತಾಕತ್ತು ನಿನ್ನ ಶತ್ರುಗಳನ್ನೆಲ್ಲ ನಿನ್ನನ್ನು ನಾಶಗೊಳಿಸಲಿ ಎಂಬ ಶಾಪವನ್ನು ಕೊಟ್ಟರು. ಕಾಲ ಕಳೆದಂತೆ ರಾಜನ ಮೇಲೆ ದ್ರೋಹ ನಡೆದಾಗ ಶೃಂಗದೇವನು ಪ್ರಾಣವನ್ನು ಪಣವಾಗಿ ಇಟ್ಟು ಹೋರಾಡಿದರೂ ಯುದ್ಧ ಭೂಮಿಯಲ್ಲಿ ಸೋತು ಬಿದ್ದು, ನಾನು ಅಹಂಕಾರದಿಂದಲೇ ಪ್ರಾಣವನ್ನು ಕಳೆದುಕೊಂಡೆ ಎಂದು ಪಶ್ಚಾತ್ತಾಪವನ್ನು ಪಟ್ಟ. ಆತನ ಆತ್ಮ ಶತಶತಮಾನಗಳವರೆಗೆ ಭೂತಲದಲ್ಲೇ ಅಲೆದಾಡುತ್ತಾ ಪುನರ್ಜನ್ಮಕ್ಕಾಗಿ ಕಾಯಿತು. ಸಹಸ್ರ ವರ್ಷಗಳ ಬಳಿಕ ಆದಿತ್ಯ ಎಂಬ ಇಂಜಿನಿಯರ್ ಆಗಿ ಅವನು ಪುನರ್ಜನ್ಮವನ್ನು ಪಡೆದ. ಆತನಿಗೆ ಯುದ್ಧ ನೆನಪಾಗದಿದ್ದರೂ ಕೆಲವೊಮ್ಮೆ ಕನಸುಗಳಲ್ಲಿ ಅವನ ಹಿಂದಿನ ಯುದ್ಧ ಜೀವನ ಬೆಳಕಾದಂತೆ ತೋರುತ್ತಿತ್ತು. ಹಠಾತ್ತಾಗಿ ಅವನಿಗೆ ಹಳೆ ದೇವಸ್ಥಾನದ ಬಳಿ ಒಬ್ಬ ಯೋಗಿ ಸಿಕ್ಕರು. ನೀನು ಶೃಂಗದೇವನ ಪುನರ್ಜನ್ಮ, ನಿನ್ನ ಶಾಪ ಮುಕ್ತಗೊಳ್ಳಬೇಕಾದರೆ ಹೋರಾಟದಿಂದಲ್ಲ, ಪ್ರೇಮ ಮತ್ತು ಸೇವೆಯಿಂದ ನೀನು ಗೆಲ್ಲಬೇಕು ಎಂದು ಹೇಳಿದರು. ಆದಿತ್ಯ ಇದನ್ನ ನಂಬಲಿಲ್ಲ. ಆದರೆ ದಿನಗಣನೆ ಅವನ ಕನಸುಗಳು ನಿಜವಾಗಲು ಪ್ರಾರಂಭಿಸಿದಾಗ ಅವನು ಯೋಗಿಗಳನ್ನು ಪುನಃ ಭೇಟಿಯಾದ. ನಿನ್ನ ಕರ್ಮ ಪರಿಹಾರ ಮಾಡಲು ನೀನು ಜ್ಞಾನ ಮತ್ತು ಒಳ್ಳೆಯತನವನ್ನು ಹಮ್ಮಿಕೊಳ್ಳಬೇಕು ಎಂದು ಅವರು ತಿಳಿಸಿದರು. ನಂತರ ಒಂದರ ಮೇಲೊಂದಾಗಿ ಪರೀಕ್ಷೆಗಳು ಅವನ ಜೀವನದಲ್ಲಿ ಬಂದವು. ಅವನ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದ ಸಹೋದ್ಯೋಗಿ ಒಬ್ಬನು ಅವನನ್ನೇ ಮೋಸಗೊಳಿಸಿದನು. ಅವನ ಮನೆಯವರು ಅವನ ಬಗ್ಗೆ ತಪ್ಪಾಗಿ ಭಾವಿಸಿದರು. ಇವೆಲ್ಲವನ್ನ ಅಹಂಕಾರದಿಂದ ಎದುರಿಸದೆ ಆತ ಶಾಂತಿಯುತವಾಗಿ ಪರಿಹಾರವನ್ನು ಹುಡುಕಿದ. ಒಂದು ದಿನ ಅವನು ಅಪಘಾತದ ವ್ಯಕ್ತಿಯೊಬ್ಬನನ್ನು ರಕ್ಷಿಸಿದಾಗ ಆ ವ್ಯಕ್ತಿಯು ಅವನ ಹಿಂದಿನ ಶತ್ರುವಿನ ಪುನರ್ಜನ್ಮವಾಗಿದ್ದನು ಎಂಬ ಸಂಗತಿ ಗೊತ್ತಾಯಿತು. ಆದರೆ ಶತ್ರುವನ್ನು ಹಿಂಸಿಸುವ ಬದಲು ಅವನು ಮಾನವೀಯತೆಯ ಮೂಲಕ ಆತನನ್ನು ಕ್ಷಮಿಸಿದ. ಆ ಕ್ಷಣದಲ್ಲಿ ಯೋಗಿಯ ಮಾತುಗಳು ಸತ್ಯವಾಯಿತು ಎಂಬ ಅನುಭವ ಆದಿತ್ಯನಿಗೆ ಒದಗಿತು. ನೀನು ನಿನ್ನ ಶಾಪವನ್ನು ಮುಗಿಸಿದ್ದೀಯ. ಯುದ್ಧದಲ್ಲಿ ಗೆಲುವಿಗಿಂತ ಕ್ಷಮೆ ಮತ್ತು ಪ್ರೀತಿಯು ದೊಡ್ಡ ಶಕ್ತಿ ಎಂದು ಯೋಗಿಯು ಕಣ್ಮರೆಯಾದರು.